ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮಗೆಲ್ಲ ಗೊತ್ತಿದೆ, ಇದೊಂದು ದೊಡ್ಡ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬ ಅಂದ ತಕ್ಷಣ ಇದು ಒಂದು ಹೆಣ್ಣು ಮಕ್ಕಳ ಹಬ್ಬ. ನಿಜಕ್ಕೂ ಹೆಣ್ಣು ಮಕ್ಕಳು ಸಡಗರದಿಂದ ಮಾಡ್ತಕ್ಕಂಥ ಹಬ್ಬ ಲಕ್ಷ್ಮಿ ಹಬ್ಬ. ಲಕ್ಷ್ಮಿ ನಮಗೆಲ್ಲ ಗೊತ್ತು, ಮನುಷ್ಯ ಅದು ಒಂದು ಗಾದೆ ಹೇಳ್ತಾರೆ, ಸತ್ತ ಹೆಣಗೂ ದುಡ್ಡು ತೋರಿಸಿದ್ರೆ ಅದನ್ನು ಬಾಯಿ ತೆಗಿತಂತೆ. ಹಾಗೆ ಆ ಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಕಷ್ಟದಲ್ಲಿರ್ತಕ್ಕಂಥ ಜನಗಳಿಗೆಲ್ಲ ಪರಿಹಾರ ಕೊಡಲಿ. ನಮಗೆಲ್ಲ ಗೊತ್ತಿದೆ, ಇವತ್ತು ಬೆಳಗಿನಿಂದ ನಮ್ಮ ಸಿಬ್ಬಂದಿಗಳೆಲ್ಲ ನಮ್ಮ ಜೊತೆ ಇದ್ದು ಇದೆಲ್ಲ 1,000 ಜನ ಊಟ ಮಾಡಿಕೊಂಡು ಪೂಜೆದಲ್ಲೇ ಪಾಲ್ಗೊಂಡು ಹೋಗಿದ್ದಾರೆ. ಬಟ್ ನಮಗೆಲ್ಲ ಗೊತ್ತಿದೆ, ಇವತ್ತು ಲಕ್ಷ್ಮಿ ನಮ್ಮ ಜೊತೆ ಇದ್ದರೆ ಅದೊಂದು ಶಕ್ತಿನೇ ಬೇರೆ. ಹಾಗಾಗಿ ನಮಗೂ ನಿಮಗೆಲ್ಲ ಒಳ್ಳೇದು ಮಾಡಲಿ. ವರಮಹಾಲಕ್ಷ್ಮಿ ನಮ್ಮ DS Max ಸಂಸ್ಥೆ, ನಮ್ಮ ಸಿಬ್ಬಂದಿಗಳಿಗೂ, ನಮ್ಮ ಗ್ರಾಹಕರಿಗೂ ನಿಜಕ್ಕೂ ತುಂಬ ಒಂದು ಖುಷಿಯ ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ನಿಮ್ಮ ಸಂಸ್ಥೆ ವತಿಯಿಂದ ಎಷ್ಟನೇ ವರ್ಷದ ವರಮಹಾಲಕ್ಷ್ಮಿ? ಏನು ವಿಶೇಷತೆ ಸರ್ ಈ ಹಬ್ಬದ? ಏನು ವಿಶೇಷ ಎಲ್ಲಕ್ಕೆ ಏನಪ್ಪ ಅಂದರೆ, ಒಂದು ಹೆಣ್ಣು ಮಕ್ಕಳು ಇದೊಂದು ಹಬ್ಬ ಅಂತಂದ ತಕ್ಷಣ ನಾವೆಲ್ಲರೂ ಸೇರೋದು ಒಂದು ಸಡಗರ. ಯಾಕಂದರೆ ಬೇರೆ ಎಲ್ಲೆಲ್ಲೋ ಸೇರ್ತಿರ್ತೀವಿ. ಇದೊಂದು ಮನೇಲಿ ಕಾರ್ಯಕ್ರಮ ಮಾಡಿದಾಗ, ಬೇಸಿಕಲಿ ನಮ್ದು ಆ್ಯನ್ಯುವಲ್ ಡೇ ಮಾಡಿದಾಗ ನಾವೆಲ್ಲೋ ಒಂದು ಕಡೆ ಪ್ಯಾಲೇಸ್ ಗ್ರೌಂಡಲ್ಲಿ ಸೇರ್ತೀವಿ. ಇದೊಂದು ಮನೆ ಹಬ್ಬ. ಮನೆಯಲ್ಲಿ ಹೆಣ್ಣುಮಕ್ಕಳು, ನನ್ನ ಆತ್ಮೀಯರು, ಫ್ರೆಂಡ್ಸು, ಬೇರೆ ಬೇರೆ ಬ್ಯೂರೋಕ್ರಾಟ್ಸ್ ಎಲ್ಲ ಬಂದು ಪೂಜೆದಲ್ಲಿ ಪಾಲ್ಗೊಂಡಿದ್ರು. ಹಾಗಾಗಿ ವಿಶೇಷ ಪ್ರತಿ ವರ್ಷನೂ ಇದು ಮಾಡ್ಕೊಂಡು ಬರ್ತಾ ಇದೀವಿ, ಅದ್ದೂರಿಯಾಗಿ ಮಾಡ್ಕೊಂಡು ಬರ್ತೀವಿ. ಇದು ವಿಶೇಷ ಈ ಬಾರಿ ಇದೊಂದು ನವಿಲು ಮೇಲೆ ಅಮ್ಮ ಕುಂತಿದ್ದಾರೆ. ಇದು ನಮ್ಮ ಮೇಡಮ್ ಪ್ಲಾನ್. ಇದು ನಿಜಕ್ಕೂ ಅವರು 15 ದಿನ ಈ ಪ್ರಿಪರೇಷನ್ ತೊಗೊಂಡಿದ್ದಾರೆ. ಹಾಗಾಗಿ ಒಂದು ವಿಶೇಷ. ಜನರಲ್ ಆಗಿ ನಾವು ಬೇರೆ ಬೇರೆ ಕಡೆ ನೋಡಿರ್ತೀವಿ, ಲಕ್ಷ್ಮಿ ಕಮಲದಲ್ಲಿ ಕುಂತಿರ್ತಾರೆ, ಅದು ಬಿಂದಿಗೆಯಲ್ಲಿ ಇದು ಮಾಡಿರ್ತಾರೆ. ಬಟ್ ಇದು ವಿಶೇಷ. ಇದು ಒಂದು ನವಿಲದಲ್ಲಿ ಅಮ್ಮ ಕುಂತಿದ್ದು. ಹಾಗಾಗಿ ನವಿಲು ಅಂದ ತಕ್ಷಣ ನಿಮ್ಗೆ ಗೊತ್ತಿದೆ, ಒಂದು ಪೀಸು, ಒಂದು ಶಾಂತಿ. ನಮಗೆಲ್ಲ ಗೊತ್ತಿದೆ, ನವಿಲು ಅಂದ ತಕ್ಷಣ ನಾವೆಲ್ಲ ಚಿಕ್ಕವರಿದ್ದಾಗ ಒಂದು ಬುಕ್ಸಲ್ಲಿ ಇಟ್ಟರೆ ನಮ್ಗೆ ವಿದ್ಯೆ ಬರುತ್ತೆ, ತಲೆ ಗಂಟುತ್ತೆ ಅಂತ ನಾವು ಇದು ಮಾಡ್ತೇವೆ. ಹಾಗಾಗಿ ಲಕ್ಷ್ಮಿ ಮತ್ತು ವಿದ್ಯೆ ಎರಡೂ ಇಲ್ಲಿದೆ. ಹಾಗಾಗಿ ಎಲ್ಲರಿಗೂ ಅನುಕೂಲ ಮಾಡಿ. ಥ್ಯಾಂಕ್ ಯು ಸರ್. ಈ ಹಬ್ಬದ ಪ್ರಯುಕ್ತ ಮೊನ್ನೆ ಒಂದು ಹೊಸ ಪ್ರಾಜೆಕ್ಟ್ ಲಾಂಚ್ ಮಾಡಿದೆವು. ಈಗ ಈ ಮಂತ್ ಮತ್ತೆ 18ನೇ ತಾರೀಕಿಗೆ ಇನ್ನೊಂದು ಪ್ರಾಜೆಕ್ಟ್ ಲಾಂಚಿಂಗ್ ಇದೆ. ಪ್ರತಿ ತಿಂಗಳು 1-2 ಪ್ರಾಜೆಕ್ಟ್ ಇದ್ದೇ ಇರುತ್ತೆ. ಎಸ್. ಓಕೆ. ಥ್ಯಾಂಕ್ ಯು.